ಟೈಮ್ ಅವಾಗ 5:32. ಇಲ್ಲಿಂದ ನಮ್ಮ ರೂಮು 42 ಕಿಲೋಮೀಟರ್ ಐತಿ. ಹುಡ್ರನ್ನ ಹಾಕೊಂಡು ಹೋಗ್ಬೇಕು, ಯಾಕೆ ಹುಡ್ರ ಜವಾಬ್ದಾರಿ ನಮ್ಮೇಲೆ ಇರುತ್ತೆ ಗೈಸ್. 3 ಫ್ಯಾಷನ್ ಗಾಡಿ ಬಿಕಾಸ್ ಆಫ್ ಮೈಲೇಜ್ ಗಾಯ್ಸ್. ಅದಕ್ಕೆ ಇವರೇ ಅಣ್ಣರು ಓನರು. ನೆಕ್ಸ್ಟ್ ಟೈಮ್ ನೀವು ಯಾರು ಬಂದಾಗ ಬೇಕಾದ್ರೆ ನಂಬರ್ ಗಿಂಬರ್ ಬೇಕಾದ್ರೆ ಹೇಳಕ್ ಕೊಡ್ತೀವಿ. ಕ್ಯಾಮ್ರಾ ಫುಲ್ ಗೈಸ್. ಅಷ್ಟ್ರಾಗ ಯಾವ್ದೈತೆ ಕ್ಯಾಮ್ರಾ ಸ್ಕ್ರಾಚಸ್. ಈಗ ಪೆಟ್ರೋಲ್ ಬ್ಯಾಂಕ್ ಒಳಗೆ ಪೆಟ್ರೋಲ್ ಹಾಕ್ಸಕತ್ತೀವಿ ಗೈಸ್. ಮೇನ್ ಬ್ರಿಡ್ಜಿಗೆ ಬಂದ್ವಿ ಗೈಸ್. ಇದು ನಾರ್ಮಲ್ ಬಿಲ್ಡಿಂಗ್ ಈ ಥರ ಇರ್ಬೋದು, ಅದ್ರ ಒಳಗಡೆ ಹೆವಿ ಸೈಟ್ ಇರುತ್ತೆ. ಹುಡ್ರು ಎಲ್ಲರೂ ಗೈಸ್ ಇಲ್ಲೇ ಹಲ್ಲು ಜಾಗತ್ತೀವಿ. ಸ್ವಿಮ್ಮಿಂಗ್ ಪೂಲ್ ಗೈಸ್ ಎಲ್ಲ ನಿಂಗೆ ಇನ್ ಡೀಟೇಲ್ ಆಗಿ ತೋರ್ಸೋಣ. ಫಸ್ಟ್ ಒಟ್ಟಿಗೆ ಏನಾರು ಹಾಕ್ಕೊಂಬರೋಣ. ಅಲ್ಲ ಇದು ಕ್ಯಾರ್ ರೆಸ್ಟ್ ಅಂತಾರ, ಬೆಡ್ ರೆಸ್ಟ್ ಅಲ್ಲ, ಬೀಚ್ ರೆಸ್ಟ್. ಇಲ್ಲಿ ಮಸಾಲ ದೋಸೆ ಎಷ್ಟೈತೆ 130 ಐತಿ. ದಾರಿಯಾಗ ವೈನ್ ಸಿಗ್ತಾವ ಗೈಸ್, ವೈನ್ ಬೀರ್ ಅಂಗಡಿ ಅವೆಲ್ಲ ಸಿಗ್ತಾವ. ತಪ್ಪು ಇಲ್ಲಿ ಟೀ ಹುಡ್ಕೋದ ಕಷ್ಟ ಆಗೈತೆ. ಗೋವಾದ ಕಳೆ ನಮಗೆ ಹೊರಣ ಬಿಟ್ಟು ಯಾರ ಕಾಣವಲ್ರಪ್ಪ. ಬರೀ ನಾರ್ಮಲ್ ಮ್ಯಾಗಿನ 70 ರೂಪಾಯಿ ಹೇಳ್ಬಿಡ್ಬೇಕು. ಅದಕ್ಕೆ ಹುಡ್ರು ಮತ್ತೆ ರೆಡಿ ಆಗಿ ಮತ್ತೆ ಗಾಡಿ ಸ್ಟಡಿ ಆಗ್ಯಾರ. ಈಗ ಎಲ್ಲರೂ ಸ್ವಲ್ಪ ಫ್ರೆಶ್ ಆಗಿ ಇದಾರ. ನಮ್ಮ ಹುಲಿ ಗೊತ್ತಲ್ಲ ಗೈಸ್, ನೀರು ಕಂಡ್ರೆ ಅಕ್ಕ ಅದ ತಿಂಡದಂತೆ ನೀರಾಗ್ಯಾರ. ಅದ ಸರಿ ಸತ್ತಣ ಬಿದ್ದಂಗೆ ಬಿತ್ತಾರೆ ಇಬ್ರು. Commandments, man can't tell me nothing about this coke. Can't tell me nothing about this crack, this weed. Today, ಹೇಳದಾಗೆಲ್ಲ ಮತ್ತೆ ಅದನ್ನೇ ಮಾಡ್ತಾನೆ. ಫೈನಲಿ ರೀಚ್ ಆದ್ವಿ ಗೋವಾಗೆ. ಎಲ್ಲ ಹುಡುಗರು ಅಲ್ಲಿಗೆ ಬರಕತ್ತರಿ. ಈಗ ಶಿಸ್ತು ಸ್ವಲ್ಪ ಇದ್ರ ಬಗ್ಗೆ ನೀನೀಗ ಇದಕ್ಕೆ ಹೋಗೋಣ ಗೈಸ್. ಏನು ಸ್ಕೂಟಿ ಬಗ್ಗೆ ಮಾತಾಡ್ಬೇಕು. ಫುಲ್ ಎಲ್ಲ ಇನ್ನೂ ನಿದ್ದೆ ಮೊಬ್ಬನಾಗಿದ್ದಾರೆ. ಅದಕ್ಕೆ ಈಗ ಸೀದಾ ಟೈಮ್ ಅವಾಗ 5:32 ಗೈಸ್. ಇನ್ನೊಂದೇನಂತಂದರೆ ಇಲ್ಲಿಂದ ನಮ್ಮ ರೂಮು 42 ಕಿಲೋಮೀಟ್ರ್ ಐತಿ. ಇಷ್ಟೊಂದು ಲಗೇಜ್ ವಿತ್ ಇದು ಹುಡ್ರನ್ನ ಹಾಕ್ಕೊಂಡು ಹೋಗ್ಬೇಕು, ಯಾಕೆ ಹುಡ್ರ ಜವಾಬ್ದಾರಿ ನಮ್ಮೇಲೆ ಇರುತ್ತೆ ಗೈಸ್. ಯಾಕಂದ್ರೆ ಸ್ವಲ್ಪ 3 ದಿನ ನೋಡಿರೋ ಗೋವಾ ನಾನು, ಆಮೇಲೆ ಕಸಿನ್ಸ್ ಕೂಡ ಬಂದಾಗ. ಅದಕ್ಕೆ ಹುಡ್ರು ಇನ್ನೂ ವೈಬ್ ಮಾಡಾಕತ್ತಾರೆ. ಪುಣ್ಯಕ್ಕೆ ಮಳೆ ಇಲ್ಲ, ಅದೊಂದು ಖುಷಿ ವಿಚಾರ. ಅದಕ್ಕೆ ಈಗ ಎಲ್ಲರೂ ನೋಡಕತ್ತಾರ. ಈಗ ಫೈನಲಿ ಎಲ್ಲ ಡೀಲ್ ಮುಗಿದ್ರಿ. ಏನು ಸ್ಕೂಟಿದೇನಿತ್ತು ಎಲ್ಲ ಡೀಲ್ ಮುಗಿದೈತ್ರಿ. ಈಗ ಸ್ವಲ್ಪ ಇದಾಗಿತ್ತು ಗೈಸ್. ಫೈನಲಿ 3 ರಿಕ್ವೆಸ್ಟೆಡ್ ಫ್ಯಾಷನ್ನು ಈಗ ಮಾತಾಡ್ಕೊಂಡು 3 ಫ್ಯಾಷನ್ ಗಾಡಿ ಬಿಕಾಸ್ ಆಫ್ ಮೈಲೇಜ್ ಗಾಯ್ಸ್. ಅದಕ್ಕೆ ಇವರೇ ಅಣ್ಣರು ಓನರು. ನೆಕ್ಸ್ಟ್ ಟೈಮ್ ನೀವು ಯಾರು ಬಂದಾಗ ಬೇಕಾದ್ರೆ ನಂಬರ್ ಗಿಂಬರ್ ಬೇಕಾದ್ರೆ ಹೇಳಕ್ಕೆ ಕೊಡ್ತೀವಿ. ಸ್ವಲ್ಪ ಕಮ್ಮಿ ಇದ್ರೆ ಮಾತಾಡೋಣ. ನಮ್ಮ ಕಡೆಯಿಂದ ಹೋದರೆ ಡಿಸ್ಕೌಂಟ್ ಇರುತ್ತೆ ಅಂತ ಹೇಳಲ್ಲ ತಡಿ. ಇನ್ನೂ ಎದಕ್ಕೆ ಎಕ್ಸ್ಪ್ರೆಷನ್ಸ್ ಈಗ ಅಡ್ವಾನ್ಸ್ ಕೊಡಾಗೈತಿ. ಅದಕ್ಕೆ ಗೈಸ್ ಈಗ ಸೀದಾ ಇಲ್ಲಿಂದ ನಮಗೆ 42 ಕಿಲೋಮೀಟ್ರ್ ಐತೆ. ಈಗ ಕತ್ಲಾಗೈತೆ ನೋಡ್ರಿ. ಈಗ ಹೋಗೋದ್ರಾಗ ಫಿಕ್ಸ್ ಬೆಳಕಾಗತ್ತೆ. ಅದಕ್ಕೆ ಸಂದೀಪ್ ಇಲ್ಲಿ ಅವಾಗೆ ಲಗೇಜ್ ಎಲ್ಲ ಸೂಟ್ ಗೀಟ್ ಎಲ್ಲ ಇಲ್ಲೇ ಹಾಕೋಣಾಗತ್ತೆ. ಕ್ಯಾಮ್ರಾ ಫುಲ್ ಗೈಸ್. ಅಷ್ಟ್ರಾಗ ಯಾವ್ದೈತೆ ಕ್ಯಾಮ್ರಾ ತೋರಿಸ್ತಾರೆ. ಯಾವ ಕ್ಯಾಮ್ರಾ ತೋರಿಸಿ ನೋಡು. ಓ ಇದಾ ಸಂದೀಪಿಂದು DJ ಕ್ಯಾಮ್ರಾ. ಹೆಲ್ಮೆಟಿಗೆ ಮೊಡಲ್ ಹೋಗಿಂಗ್ ಅದ್ರಾಗ ಹೆಲ್ಮೆಟಿಗೆ ಅಲ್ಲಿ ಇವಾಗ ಚೆಸ್ಟ್ ಮೌಂಟ್ ಎಲ್ಲ ಚೆಸ್ಟಿಗೆ ಹೆಂಗೆ ಹಿಂಗೆ ತೋರ್ಸೋಣ. ಏನೋ ಜುಗಾಡ ಮಾಡಿ ಏನ್ಲೇ? ಇಲ್ಲಲೇ ಅದ್ರದ್ದು ಐತಿ. ಐತೆ. ಹೌದಲ್ಲ ಕೊಳ್ಳಾಗ ಲಾಕೆಟ್ ಹೌದಿಲ್ಲ, ಅಲ್ಲೇ ಇದು ಇಟ್ಟು ಬರ್ತದೆ. ಸಂದೀಪ್ ಎಲ್ಲ ಫುಲ್ ನಾಚಿಕೆ ಮಗನೇ ಇದ್ರಂಗಡಿ ಫಸ್ಟ್ ನಡಿ. ಮತ್ತೆ ಅದು ಇದಂತ ಬಡಿತ್ ನೋಡ ಮಗನೇ. ಅಮೌಂಟ್ ಸೆಟಲ್ಮೆಂಟ್ ಇದ್ದು ಎಲ್ಲ ಅಮೌಂಟ್ ಸೆಟಲ್ಮೆಂಟ್ ಆಗಿದೆ. ಪರ್ಫೆಕ್ಟ್ 6 ಗಂಟೆ ಆಗಿದೆ. ಈಗ 42 ಕಿಲೋಮೀಟರ್ ನಿಯರ್ ಬೈ ಇಲ್ಲಿಂದ ಹೋಗಬೇಕು. ಅದಕ್ಕೆ ಹುಡುಗ ನಮ್ಮ ಸಂದೀಪ್ ಏನಿದಾನ ಪೂರಾ ಗಾಡಿದೇನು ಎಲ್ಲಿ ಸ್ಕ್ರ್ಯಾಚಸ್ ಗೀಚಸ್ ಇರ್ತಲ್ಲ ಗೈಸ್. ನೀವು ಅಕಸ್ಮಾತ್ ಬಂದರೆ ಇವೆಲ್ಲ ಮಾಡ್ಬೇಕು. ಯಾಕಂದ್ರೆ ಆಮೇಲೆ ಇಲ್ಲಿ ಹೆವಿ ಫ್ರಾಡ್ ಅಂತ ಅನಾಹುತ ಮಾಡ್ತಾರೆ. ಯಾಕಂದರೆ ಎಲ್ಲೇ ಸ್ಕ್ರ್ಯಾಚು ಗೀಚು ಡ್ಯಾಮೇಜ್ ಆದರೆ ಫಸ್ಟು ಮಾಡ್ಕೊಂಬಿಡ್ರಿ. ನಾವು ರಿಕ್ವೆಸ್ಟ್ ಮಾಡಿ 3 ಫ್ಯಾಸಿನೋ ತೊಗೊಂಡ್ವಿ. ಎದಕ್ಕೆ ಅಂತಂತಂದರೆ ಬಿಕಾಸ್ ಆಫ್ ಮೈಲೇಜ್ ಗೈಸ್. ಅದಕ್ಕೆ ಕಡೆ ಪಾಪಡಿ ತಗೊಳಕತ್ತಾನ ಇನ್ನೊಂದು ಫ್ಯಾಸಿನು. ಈಗ ಇಲ್ಲಿ 1 ಫ್ಯಾಸಿನು, ಇಲ್ಲಿ 2 ಫ್ಯಾಸಿನು, ಇಲ್ಲಿ 3 ಫ್ಯಾಸಿನು. 3 ಅನಾಹುತ ಆಗ್ಯಾವ. ಲೆಟ್ಸ್ ಗೋ ಗೈಸ್. ಹೋಗೋಣ. ಲೆಟ್ಸ್ ಗೋ. ಮಾಡಿವಲ್ಲ ಬಿಡು ಹೋಲಿ, ಆಮೇಲೆ ಗೊತ್ತಾಗತ್ತೆ. ಎಲ್ಲ ವೆರಿಫಿಕೇಶನ್ ನೋಡಾಕತ್ತಾರ. ಯಾಕಂದರೆ ಗೈಸ್ ಹೆವಿ ಸ್ಕ್ಯಾಮ್ ನಡೀತಾವ. ಸ್ವಲ್ಪ ಇದು ಮಾಡ್ರಿ. ಈಗ ಇಲ್ಲಿನ ಸ್ವಲ್ಪ ಇವೆಲ್ಲ ಸ್ಕ್ರ್ಯಾಚಸ್ ನೋಡ್ರಿ. ಇವೆಲ್ಲ ಸ್ಕ್ರ್ಯಾಚ್ ಆಗ್ತಿರ್ತಾವೆ. ಯಾಕಂದ್ರೆ ಆಮೇಲೆ ಗೈಸ್ ಏನಿಲ್ಲ ಅಂದ್ರೆ ನಿಯರ್ ಬೈ 2,500 ಸಾವಿರ ಹಂಗೆ ಇಸ್ಕೊಂಡ್ಬಿಡ್ತಾರೆ ಬಾಯಿ ಬಂದಂಗೆ. ಈಗ ಹೋಗೋಣ ಗೈಸ್. ಈಗ ಫೈನಲಿ ಎಲ್ಲ ರೆಡಿ ಆದ್ವಿ. ಈಗ ಸಂದೀಪನು ಹೊಂಟಾನ ಪೆಟ್ರೋಲಿಗೆ. ಈಗ ಹುಡ್ರು ಹೆಲ್ಮೆಟ್ ಹಾಕ್ಯಲಿ ಅಣ್ಣ. ಅವ್ನಿಗೆ ಹೇಳ್ಬಿಡೋಣ, ಅವನಿಗೆ ಒತ್ತಿ ಹೇಳ್ಬಿಡೋಣ ಹೆಲ್ಮೆಟ್ ಹಾಕಿ ಅಂತಾನೆ. ದಿಮಾಕ್ ಮಾಡಾಕತ್ತಾನ. ತಿಂಡಿ ಇದೆ ಹೇಳಿದೆ. ಏನು ದೊಡ್ಡ ಒಂದು ರೇಂಜ್ ರೋವರ್ ತೊಗೊಂಡ್ರೆ ಗಚ್ಚಾರ ಟೆಸ್ಟ್ ಡ್ರೈವ್ ಮಾಡಾಕತ್ತ. ಸಿಗೋಣ ಗೈಸ್. ಈಗ ಫೈನಲಿ
ಈಗ ಪೆಟ್ರೋಲ್ ಬ್ಯಾಂಕ್ ಒಳಗೆ ಪೆಟ್ರೋಲ್ ಹಾಕ್ಸಕತ್ತೀವಿ ಗೈಸ್. ಯಾಕೆಂದರೆ ಈಗ ನಿಯರ್ ಬೈ ಮೂವರ್ದು ಗಾಡಿಗೆ 300 ಹಾಕ್ಸಾಗತ್ತೆ. ಯಾಕಂದರೆ ಮೈಲೇಜ್ ಇರೋ ಗಾಡಿ ಅಂದರೆ ಗೊತ್ತಾಗುತ್ತೆ. ಈಗ 3 ಗಾಡಿ ಒಳಗೆ ಸ್ವಲ್ಪ ಜಾಸ್ತಿನ ಮೈಲೇಜ್ ಯಾವ್ದು ಕೊಡುತ್ತೆ ಇವನು ಎಕ್ಸೆಟ್ರಾ. ಅದಕ್ಕೆ ಈಗ ಹುಡುಗ ಹಾಕ್ಸಾಕತ್ತಾನ ನಮ್ಮ ಪಾಪಡಿ. ಈಗ ಇವನು ಸಂದೀಪನ ಹಾಕ್ಸ್ಕೊಂಡ ಹೋಗೋಣ. ನೋಡ್ರಿ ಹೆಲ್ಮೆಟಾಗಿ ಇಂಥ ಹೆಲ್ಮೆಟಾಗಿ ನೋಡಿದ್ದಿಲ್ಲ ವರ್ಣನ. ಇಂಥ ಹೆಲ್ಮೆಟಾಗಿ ಹೆಂಗೆ ಕಾಣ್ತಾನೆ ಏನು ಎಂತ ಹ್ಯಾಂಡಲ್ ಕಟ್ಟಾಗಲ್ಲ. ಎಸ್ ಗೈಸ್, ಫುಲ್ ಗೈಸ್, ಫೈನಲಿ ಈಗ ಮೇನ್ ಬ್ರಿಡ್ಜಿಗೆ ಬಂದ್ವಿ ಗೈಸ್. ಅಲಾವತ ಕ್ರೇಜಿ ಬ್ರಿಡ್ಜು. BMW ಡೇ ಎಲ್ಲ ಫೋಟೋ ಶೂಟ್ ಗೈಸ್. ನಮ್ಮನೆ ನೋಡ್ರಿ ಗೈಸ್ ಬ್ರಿಡ್ಜ. ಯಪ್ಪ ಸೈಕ ಸ್ನಾಪ್ ಹಾಕಿಡಿ ಸೈ ಗೈಸ್. ಅಲಾವತ ಐತೆ ಬ್ರಿಡ್ಜು. ಅಂದರೆ ಬಂದಿದ್ದಲ್ಲ ಗೈಸ್, ಅದರಲ್ಲಿ ಅಷ್ಟು ಎಕ್ಸೈಟ್ಮೆಂಟ್ ಇಲ್ಲ. ಯಾಕಂದರೆ ಸೆಕೆಂಡ್ ಟೈಮ್ ಬಂದಿರೋದು. ಅವಾಗ ಅಲ್ಲಿ ಹೊಂಟಾರ. ಹೋಗೋಣ, ಲೆಟ್ಸ್ ಗೋ ಗೈಸ್. ಈಗ ಫೈನಲಿ ಬಂದ್ವಿ ಗೈಸ್. ಈಗೇನು ನೋಡಕತ್ತಿರಲ್ಲ ಇದ್ರಾಗೆ ನಾವು ಈಗ ಎಷ್ಟೇ ಆಗ್ತಿರೋದು. ಇದು ನಾರ್ಮಲ್ ಬಿಲ್ಡಿಂಗ್ ಈ ಥರ ಇರ್ಬೋದು. ಅಂದರೆ ಒಳಗಡೆ ಹೆವಿ ಸೈಕ್ ಇರುತ್ತೆ. ಎಲ್ಲ ಗಾಡಿಗಳು ಬಂದರು ಎಲ್ಲ ಇಲ್ಲಿಂದ ಹುಡ್ರು ಅವಾಗ ಡಿಸ್ಕಸ್ ಮಾಡಕತ್ತಾರೆ. ಇನ್ನು ಅವ್ರು ಬಂದು ಮಾತಾಡ್ದೆ ಅಂತ ಹೇಳಾರ. ನೋಡೋಣ ಗೈಸ್. ಫಸ್ಟಿಗೆ ಫ್ರೆಶ್ ಅಪ್ ಆಗ್ಬೇಕು. ಫ್ರೆಶ್ ಅಪ್ ಆಗಿ ಫಸ್ಟು ಒಳಗಡೆ ಏನಿರ್ತದೆ ಎಲ್ಲ ನೋಡ್ಬೇಕು ಅಂತ ಹೇಳ್ಕೊಂತ ಗೈಸ್. ಈಗ ಇಲ್ಲೊಂದು ಏನು ಬ್ರೇಕಿಂಗ್ ನ್ಯೂಸ್ ಏನು ನಡೆದೈತೆ ಅಂದ್ರೆ, ಚೆಕ್ಕಿನ್ 10 ಗಂಟೆಗೆ ಐತೆ ಅಂತ ಗೈಸ್. ನಮಗೆ ಗೊತ್ತಿಲ್ಲ, ಯಾಕಂದ್ರೆ ಬಂದ್ಬಿಟ್ಟು ಹೆಂಗೆ ದಬಾಯಿಸಿ ಅದಕ್ಕೆ ಹುಡ್ರು ಎಲ್ಲರೂ ಹಾಂ ಈಗ ಹೈಲೈಟ್ ಕಾಣುತ್ತೆ. ಹುಡ್ರು ಎಲ್ಲರೂ ಗೈಸ್ ಇಲ್ಲೇ ಹಲ್ಲು ಜಾಗತ್ತೀವಿ. ಯಾಕಂದ್ರೆ ಸ್ವಲ್ಪ ಅಟ್ಲೀಸ್ಟ್ ಏನೋ ಟಿಫಿನ್ ಮಾಡೋಣ. ಈಗಿನ ನಿಯರ್ ಬೈ 8 ಗಂಟೆ ಆಗೈತೆ. ಅಂದ್ರೆ 7:52 ಸಮಥಿಂಗ್ ಆಗೈತೆ ರೀ. ಅದಕ್ಕೆ ಈಗ ಇಲ್ಲೇ ಎಲ್ಲರೂ ಊಟ ಆಗತ್ತಾರ. ಅಲ್ಲ ಇಲ್ಲೇ ಸಿನಿಮೆಟಿಕ್ ತೆಗಿತಿದ್ದಾರೆ ಗೈಸ್. ಈಗ ಫೈನಲಿ ಅಲ್ಲಿಗಿಲ್ಲೆಲ್ಲ ಉಜ್ಜದಾತ್ರಿ. ಇದೇನು ವ್ಯೂ ನೋಡ್ಕೊಂಬಿಟ್ರಿ ಗೈಸ್. ಅವತ್ತ ಸ್ವಿಮ್ಮಿಂಗ್ ಪೂಲ್ ಗೈಸ್ ಎಲ್ಲ ನಿಂಗೆ ಇನ್ ಡೀಟೇಲಾಗಿ ತೋರಿಸೋಣ. ಫಸ್ಟ್ ಒಟ್ಟಿಗೆ ಏನಾರು ಹಾಕ್ಕೊಂಬರೋಣ. ಸಂದೀಪ್ ಅವಾಗೆ ಬೆಡ್ ರೆಸ್ಟ್ ಅಲ್ಲ, ಯಾರು ರೆಸ್ಟ್ ಅಂತಾರಲ್ಲ ಇದಕ್ಕೆ? ಅಲ್ಲ ಇದಕ್ಕೆ ಯಾರು ರೆಸ್ಟ್ ಅಂತಾರ? ಬೆಡ್ ರೆಸ್ಟ್ ಅಲ್ಲ, ಬೀಚ್ ರೆಸ್ಟ್ ಗೈಸ್. ಅವನು ಇದೇ ಫೀಲ್ ಒಳಗೆ ಇಲ್ಲಿ ಬೀಚ್ ಎದುರಿಗೆ ವ್ಯೂ ನೋಡಕತ್ತಾನ. ಬೀಚ್ ವ್ಯೂ ಅಂದರೆ ಆ ಥರ ಅಸ್ಯೂಮ್ ಮಾಡ್ಕೊಳಕತ್ತಾನ. ಓಹೋ ಗೈಸ್, ಇದೇನು ಸೆಕೆಂಡ್ ನೋಡಕತ್ತಿರಲ್ಲ ಅದ, ಇದೇನು ನೋಡಕತ್ತಿರಲ್ಲ. ಸಲ ನಾವು ಕಸಿನ್ಸ್ ಎಲ್ಲ ಬಂದಾಗ ಇಲ್ಲೇ ಇದ್ವಿ. ಈಗ ನಮ್ದು ಆ ಕಡೆ ಸೈಡ್ ಕೊಡ್ಬೋದು, ಹೇಳೋಕ್ಕಾಗಲ್ಲ. ಈಗ ಕಪ್ಪಿ ಹೆಂಗೆ ಅನಿಸ್ತಿದೆ? ಬಾಲ್ಯ ಕಪ್ಪಿ ಬ್ಲೇಡು ಅಂತ ಹೋಗಿ ಲೋಡ್ಯ ಕಪ್ಪಿ ಹೆಂಗೆ ಅನ್ಸಕತ್ತೈತೆ ಹೇಳಿ ಒಡೆ. ಈಗ ಫೈನಲಿ ನಾವು ಹೋಟೆಲಿಗೆ ಬಂದಿವಿ. ಇಲ್ಲಿ ಏನೋ ಟಿಫಿನ್ ಮಾಡೋಕ್ಕಂತ ಬಂದ್ವಿ. ಇಲ್ಲಿ ಬರೀ ನೀವು ಮೆನು ನೋಡಿಬಿಟ್ರೆ ನೀವು ಅದೇ ಎದಕ್ಕೆ ರೇಟ್ ಅಂತಾರಲ್ಲ. ಈಗ ನೋಡ್ರಿ ಗೈಸ್, ಇಲ್ಲಿ ಮಸಾಲ ದೋಸೆ ಎಷ್ಟೈತಿ? 130 ಐತಿ. ಬರೀ ಇಡ್ಲಿ ಸಾಂಬಾರು 89 ಐತಿ. ಅದಕ್ಕೆ ನಾವೀಗ 30 ರೂಪಾಯಿ ಕೊಟ್ಟು ಟೀ ಕುಡಿಯಾಗತ್ತೆ ಈಗ. ಯಾಕಂದರೆ ಹೆವಿ ಎಕ್ಸ್ಪೆನ್ಸಿವ್ ಇರಲಿ. ಮತ್ತೆ ನೋಡಿ ಬರೀ ಫಸ್ಟ್ ಟೈಮ್ 30 ರೂಪಾಯಿ ಕೊಟ್ಟು ಟೀ ಕುಡಿಯಾಗತ್ತೆ. 130 ರೂಪಾಯಿ ಮಸಾಲ ದೋಸೆ ಅಂದರೆ ಐತಾ ಇಲ್ಲ. ಅದಕ್ಕೆ ಎಲ್ಲ ಆಗಲ್ಲ. ನೋಡೋಣ ಗೈಸ್, ಹುಡುಕಾಡ ಅದು ಹುಡುಕಿ ನಿಮ್ಗೆ ಹಾಕ್ತೀವಿ. ನೀವು ಯಾವಾಗಾರ ಬಂದಾಗ ಅವ್ರೆ ಇಂಥವಕ್ಕೆಲ್ಲ ಪಾಪ ಸಂದೀಪ ಭಾಳ ಬೇಜಾರ್ದಾಗಿದೆ. ಅದಕ್ಕೆ 6 ಟೀ ಬಂತ. ಇದು 30 ರೂಪಾಯಿ ಟೀ ಇದೆ. 30 ರೂಪಾಯಿ ಸಂದೀಪ್ ಯಾವಾಗಲೂ ಸ್ಪೆಷಲ್ ತರ್ದ ನನ್ನ ನನ್ನ ಮಗಗ ಅಲ್ಲಿ ಅಣ್ಣ ರಿವ್ಯೂ ಚೆನ್ನಾಗಿದೆ. ನೀನ್ಲೇ ನಿಂದಲ್ಲ ಅವಂದು ತಣ್ಣಗೆ ಐತಂತ ಅವ್ನು ಹೇಳೋದು ನೋಡು. ಈಗ ಟೇಸ್ಟ್ ಮಾಡೋಣ ಟೀನ. ಆರಿರ್ಲಿ ಆದರೂ ಸ್ವಲ್ಪ ಗಿಲ್ಟ್ ಕಡಾಕತ್ತೈತೆ. ಯಾಕಂದ್ರೆ ನಾವು 30 ರೂಪಾಯಿ ಕೊಟ್ಟು ಟೀ ಕುಡ್ದೀವಿ ಅನ್ನೋದು ಗಿಲ್ಟ್ ಕಡಾಕತೈತಿ. ಅಲ್ಲೇ ಪಾಪಡಿ ಗಿಲ್ಟ್ ಹೆಂಗೆ ಕಡಾಕತೈತಿ? 30 ರೂಪಾಯಿ ತಣ್ಣಗೈತೆ ಅವನು ಅದನ್ನು ಸ್ವಲ್ಪ ತಣ್ಣಗಾಗ್ಬಿಟ್ಟೈತೆ. ನಿಜ ಇದೆ. ನಾವು ಹುಡುಕಾಡಿ ನಿಮಗೆ ತೋರಿಸ್ತೀವಿ. ಎಲ್ಲಿ ಒಂದು ಟೀ ಅಂಗಡಿಗೆ ಇಡೀ ಒಂದು ಹುಡುಕಿ ಬಂದ್ರೆ ಇಲ್ಲಿ ಒಂತಾಗ ಸಿಕ್ಕದೆ ಎಲ್ಲ ತಗೋ. ಅದು 30 ರೂಪಾಯಿ. ಇಲ್ಲಿ ದಾರಿಯಾಗ ವೈನ್ ಸಿಗ್ತಾವೆ, ವೈನ್ ಬೀರ್ ಅಂಗಡಿ ಇವೆಲ್ಲ ಸಿಗ್ತಾವ. ಸ್ವಲ್ಪ ಇಲ್ಲಿ ಟೀ ಹುಡ್ಕೋದ ಕಷ್ಟ ಆಗೈತಿ. ಹಂಗೆ ಲಿಟ್ರಲ್ಲಿ ಭಾಳ ಇದಾಗ್ಬಿಟ್ಟೈತಿ. ಅದಕ್ಕೆ ಈಗ ನಾವು ನಿಮಗೆ ನಾವು ಕಷ್ಟಪಟ್ಟು ಹುಡುಕಿ ನಿಮಗೆ ಎಲ್ಲಿ ಚಲೋ ಟಿಫಿನ್ ಏನು ಸಿಗುತ್ತೆ ಅದು ನಿಮಗೆ ರೆಫರ್ ಮಾಡ್ತೀವಿ, ಸ್ವಲ್ಪ ಹೆಲ್ಪ್ ಆಗಲಿ ಅಂತಂದು. ಅದಕ್ಕೆ ಈಗ ಹುಡುಗರು ಮತ್ತೆ ಈಗ ಎಲ್ಲಿ ಹೊಂಟಿವಿ ಏನು ನೋಡಬೇಕು. ಈಗ 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 ಸೇಮ್ ಅಲ್ಲಿ ಸುದೀಪ ಈಗ ಕಾಣಕತ್ತಿ ನೋಡಿ ಅವಣ. ಗೋವಾದ ಕಳೆ ನಮಗೆ ಹೊರಣ ಬಿಟ್ಟು ಯಾರ ಕಾಣವಲ್ರಪ್ಪ. ಗೋವಾದ ಕಳೆ ತಡಿ ಎದಕ್ಕೆ ಸ್ವಲ್ಪ ಅದು ಇದಕ್ಕೆ ಹೆಲ್ಮೆಟಿಂದ ಹಂಗೆ ಸುಮ್ಮ ಸೋಕಿಗೆ ಹಾಕೋಣದಲ್ಲ ಹೆಲ್ಮೆಟ. ಅದು ಇದಕ್ಕೆ ಈಗೇನು ಕಾಣಕತ್ತಂಡೆ ಹೊರಣ. ಈಗ ಗಂಗಮ್ ಸ್ಟೈಲ್
ಬಂದಿದ್ವಿ ನಾವು ಮ್ಯಾಗಿ ಅಟ್ಲೀಸ್ಟ್ ಏನು ಬೇಡ ಮ್ಯಾಗಿ ತಿನ್ನೋಣ ಅಂತಂದರೆ ಇದ್ರಾಗ 2-3 ಥರ ಹೇಳಿದ್ ನಾವು ಬರೀ ನಾರ್ಮಲ್ ಮ್ಯಾಗಿನೇ 70 ರೂಪಾಯಿ ಹೇಳ್ಬಿಡ್ಬೇಕು. ಅದೇ ಹುಡ್ರು ಮತ್ತೆ ರೆಡಿಯಾಗಿ ಮತ್ತೆ ಗಾಡಿ ಸ್ಟಡಿ ಆಗ್ಯಾರ ಈಗ ಎಲ್ಲೆಲ್ಲಿ ಹೋಗಿ ಲಾಸ್ಟ್ ಇನ್ನೊಂದು 2-3 ಸಲ ಕೇಳ್ತೀವಿ ಅದೇ 70 ರೂಪಾಯಿ ಎಲ್ಲಿ ಅಂತೀವಿ ಅದೇ, ಯಾಕಂದರೆ ಹಂಗೆ ಆಗ್ಬಿಡ್ತೈತೆ ರೇಟಿ. ಯಾಕಂದರೆ ಹಂಗೆ ಫಸ್ಟ್ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಅಂದ್ರೆ ಆಮೇಲೆ ಕಡೆಗೆ ಎಲ್ಲ ನಾವು ಆಮೇಲೆ ಎಲ್ಲ ಮನೆಗೆ ಇದ್ರಾಗೆ ಮಾಡ್ಕೊಂಬಿಡ್ತೀವಿ ಗೈಸ್. ಅದಕ್ಕೆ ನಾವೆಲ್ಲ ಸ್ವಲ್ಪ ಹುಷಾರಾಗಿ ತೊಗೊಂಡು ಮಾಡ್ಕೊಂಡು ಗೈಸ್. ಈಗ ಫೈನಲಿ ಏನಾಗೈತೆ ಅಂದರೆ ಈಗ 3 ಪ್ಲೇಟು ಮ್ಯಾಗಿ ತೊಗೊಂಡು ಗೈಸ್. ಈಗ ಅದು ಸ್ಪೈಸಿ ಒಂದು ಪ್ಲೇಟಿಗೆ ಇಲ್ಲಿ 120 ರೂಪಾಯಿ ಹೇಳಿದ್ರೆ ಸ್ಪೈಸಿಗೆ. ನಮ್ಮದು ಬ್ಲಾಗ್ ನೋಡಿ ಅಂದರೆ ನಾವು ವಿಡಿಯೋ ಮಾಡೋದು ನೋಡಿ ಇವ್ರು ಏನೋ ಡಿಸ್ಕೌಂಟ್ ಕೊಟ್ರೆ ಅಂದರೆ ನಾವು ಬ್ಲಾಗ್ಸ್ ಮಾಡ್ತೀವಲ್ಲ ಹೊಸಪೇಟೆ ವೀಡಿಯೋಸ್ ಎಲ್ಲ ಅದಕ್ಕೆ ಸ್ವಲ್ಪ 20 ರೂಪಾಯಿ ಡಿಸ್ಕೌಂಟ್ ಮಾಡಿದ್ದಾರೆ. ಹೆಂಗೈತ್ಲೆ ಅಣ್ಣ ಹೆಂಗೈತ್ಲೆ ತಿಂದ್ಯಾ? ಚೆನ್ನಾಗೈತಾ ಪಡೆಯಲ್ಲ? ಹೆಂಗೈತ್ಲೆ ಸಂದೀಪ? ನಾಟ್ ಬ್ಯಾಡ್ ನಿಂದು ಹೆಂಗೆ ಹೇಳು ಒಂದು ಏನೋ ಬಾಯ್ ತೆಗೆದು ಹೇಳ. ಸ್ಪೈಸ್ ಐತಿಲ್ಲ ಮೆಣಸಿನ್ಕಾಯಿ ತಿನ್ಬೇಕು ನನಗೆ ಈಗ. ಎಸ್ ಗೈಸ್ ಈಗ ಬಂದು ಸ್ವಲ್ಪ ದಿನಸಿ ತೊಗೊಂಡಾಗತ್ತೀವಿ. ದಿನಸಿಗೆ ತೊಗೊಂಡು ಈಗ ವಾಟರ್ ಬಾಟಲು ಸ್ವಲ್ಪ ಮ್ಯಾಗಿ ಈಗ ಸಮಥಿಂಗ್ ಫ್ರೆಂಚ್ ಫ್ರೈಸ್ ಅವೆಲ್ಲ ಲಿಟಲ್ ಬಿಟ್ಟು ತೊಗೊಂಡಿವಿ. ಅದಕ್ಕೆ ಇಲ್ಲೇ ಇಟ್ಟು ಸ್ವಲ್ಪ ಬೀಚಿಗೆ ಒಂದು ರೌಂಡ್ ಹಾಕೊಂಬರೋಣ. ಯಾಕಂದ್ರೆ ಇನ್ನೊಂದು 40 ನಿಮಿಷ ಐತಿ ಗೈಸ್ ನಮ್ಮದು ಚೆಕ್ ಇನ್ ಆಗಕ್ಕೆ. ಸೊ ಸಮ್ ಕೈಂಡ್ಲಿ ಇನ್ಫಾರ್ಮೇಷನ್ ಈಗ ಎಲ್ಲರ ಎಷ್ಟು 700 ಆಯ್ತಾ? ಈಗ ಫ್ರೆಂಚ್ ಫ್ರೈಸಿನ ಒಂದು ಪೂರ ಬ್ಯಾಗ್ ತೊಗೊಂಡು ಗೈಸ್ 350 ಇದೆ ಸ್ಪಾನ್ಸರ್ ಆದಂಥ. ಎಸ್ ಗೈಸ್ ಈಗ ಮತ್ತೆ ಸ್ವಲ್ಪ ಲೇಟ್ ಅಂತ ಹೇಳ್ಯಾರ. ಸ್ವಲ್ಪ ರೂಮು ಸ್ವಲ್ಪ ನಿಯರ್ ಬೈ 20 ಮಿನಿಟ್ಸ್. ಇಲ್ಲೇ ಅಲ್ಲ ತಣ್ಣಗೆ ಇರ್ತಾವಲ್ಲ ಸ್ವಲ್ಪ ನೆನೆ ಅಷ್ಟೇ. ನೆನೆ ಯಾಕೆ ಅಷ್ಟೇ ಯಪ್ಪ ಬಾ ಅಲ್ಲಿ ಅಪ್ಪ ನೆನೆ ಯಾಕೇನು. ಎಸ್ ಗೈಸ್ ಈಗ ಎಲ್ಲರೂ ಸ್ವಲ್ಪ ಫ್ರೆಶ್ ಆಗಿ ಇದಾರ. ನಮ್ಮ ಹುಲಿ ಗೊತ್ತಲ್ಲ ಗೈಸ್ ನೀರು ಕಂಡ್ರೆ ಇಲ್ಲ ಅಣ್ಣ ಅಷ್ಟೇ ಬಾ ಸಾಕು ಬಾ ಎಷ್ಟು ಅಂತ ತೊಳ್ಕಂತೆ ಎಲ್ಲ ತೊಯ್ದ ಮೇಲೆ ಎಗರು ಬಿಡು ಅಷ್ಟೇ ನೀನು. ಎಸ್ ಈಗ ಟೈಗರ್ ಒಂದು ಡೈ ಹಾಕ್ತಾನೆ. ಫಸ್ಟ್ ಡೈ ಹಾಕ್ಬೇಕು ಯಾವಾಗ್ಲ. ಬಾ ಸಾಕು ಬಾ ಅಲ್ಲ ಈ ತೊಳಗ ಅಂದ್ರೆ ಎಲ್ಲ ಹಸಿ ಆಗ್ಬೇಕು ಅದೇ ಅಂತೀನಿ. ಎಸ್ ಈಗ ಒಂದು ಡೈ ಕಾಣುವತ್ತ ಹುಡ್ರು ಇಲ್ಲಿ ರೆಸ್ಟ್ ಮಾಡಾಕತ್ತಾರ. ಈಗ ನಾವು ರೂಮಿಗೆ ಹೋಗ್ಮಂಟ ಹುಡ್ರು ಈಜಾಡೋದು ಗಾರ್ಡ್ ಅಂತ ಹೇಳಾಕತ್ತಾರ. ಅದಕ್ಕೆ ಹಾಂ ಬಿಚ್ಚಲ್ಲಂತೆ ಟ್ಯಾಕ್ಸ್ಗಳು ಕಾಣ್ಬಿಡ್ತಾವ. ಎಗ್ರಲ್ಲಿ ಮಾಡ ಅಕ್ಕ ಅದ ಅಯ್ಯಪ್ಪ ಇಲ್ಲೋ ಡೇ ನೀರು ಚಸ್ಮಕ್ಕೆಲ್ಲ ಸಿಡಿತು. ಹಾಂ ಮತ್ತೆ ಇಲ್ಲಿ ಹೊಡಿಬೇಡ ಡೈ ನೀನು. ಹಂಗೆ ಹೊಡಿ ಲಾಂಗ್ ಹೊಡಕ. ಎಸ್ ಈಗ ಟೈಗರ್ ಲಾಂಗ್ ಡೈ ಹೊಡಿತಾನಂತೆ. ಎಸ್ ಅದು ಅಣ್ಣ ಹಿಂಗೆ ಬಾ ಸ್ವಲ್ಪ ಕ್ರಾಸಾಗಿ ಓಡ. ಅಪ್ಪ ಏನಿಲ್ಲ ಬಾಲೆ ಎದಕ್ಕೆ ಜಾರಿತಿ ಹೇಳಿ ನೀನು. ನೀ ಅಲ್ಲಿ ಎಗ್ರಬೇಡಲ್ಲೇ ಇಲ್ಲಿ ನೀನು ಕಾಲಿಡು ಅಲ್ಲಿ ಗಿಡಕತ್ತಿ ಪಾಟಿಕಲ್ ಮ್ಯಾಗ ಏನೋ ಬಿಡ್ಲಿ ಅವನು ಪಾಪ ನೀನು ಅಡ್ಬೈ ಯಾಕಾಗತ್ತಿ ಲೇ ಅಣ್ಣ ನೀನು. ಅಯ್ಯಪ್ಪ ಯಾವ್ದೇನು ಸಂದೀಪ್ ಈಗ ನಮ್ಮ ಊರಣಿಗೆ ನಮ್ಮ ಊರಣಿಗೆ ಒಂದು ಫಿಶಿಂದ ಹೆಸರು ಇಡ್ಬೇಕು ಈಗ. ತಿಮಿಂಗ್ಲ ನೀಂದೇ ಯಾಕಪ್ಪೆ ಅವನು ಹುಷಾರಾಗಿ ಏನು ಹೇಳಲ್ಲ ಒಣ ನೋಡಿ ನಾನು ಏನು ಮಾತಾಡೋಕ್ಕಾದಿಲ್ಲ ಒಣ. ಈಗ ಗೈಸ್ ವರುಣಿನ ಚಾಲೆಂಜ್ ಏನಂದರೆ ಇಲ್ಲಿಂದ ವರುಣ ಅಲ್ಲಿ ಮಟ್ಟ ಫುಲ್ ಅಂಡರ್ಗ್ರೌಂಡ್ ಸ್ವಿಮ್ಮಿಂಗ್ ಪೂರ ಅಂಡರ್ಗ್ರೌಂಡ್ ಸ್ವಿಮ್ಮಿಂಗ್ ಬರ್ತಾಂತಾರೆ ಅದನ್ನು ತೋರಿಸ್ತಾರೆ. ಒಣ 3 ಅಕ್ಕ ಗೈಸ್ ಅಯ್ಯೋ ಅಲ್ಲುಡ್ಡಿ ಹೋಗ್ಬಿಟ್ಟು ಅಲ್ಲಿಗೆ ಅವಾಗ ಅಂಡರ್ಗ್ರೌಂಡ್ ಸ್ವಿಮ್ಮಿಂಗ್ ಗೈಸ್ ಫುಲ್. ಈಗ ನನಗೆ ಲೀಟ್ರಲ್ಲಿ ತಡೆಯೋಕ್ಕಾಗಲ್ದು ಬೋರ್ ಮಾಡೋಕ್ಕೆ ಬಂದೀನಿ. ಈಗ ಡೈ ಹೊಡ್ಯೋಣ ಎಡ್ಸ್ಕೊ ಗಾಯ್ಸ್. ಎಲ್ಲರಿಗೂ ತಿಂಡದತ್ತಂತಂದು ಇವನಿಗೆ ತಿಂಡದತ್ತಂತೆ ನೀರಾಗ್ಯಾರ ಅದು ಸರಿ. ಗಾಯ್ಸ್ ಎಲ್ಲೇನ ತಿಮಿಂಗ್ಲ ನೋಡ್ರಿ ಅಂದ್ರೆ ಅಲ್ಲಿ ತಿಮಿಂಗ್ಲ ಐತೆ. ಈಜೋಡಿಲ್ಲ ಅವಣ್ಣ ಈಜೋಡಿ ಅಲ್ಲಿದ್ದು ಹಿಂಗೆ ಮಾಡ್ಕೊಂಡ್ ಬರ್ತಲ್ಲ ಬ್ಲೀಚಿಂಗ್ ಹಾಕ್ಯಾರ. ಸತ್ಯಣ ಬಿದ್ದಂಗೆ ಬಿದ್ದಾರೆ ಇಬ್ರು. ಹಾಂ ವಿಡಿಯೋ ಮಾಡಾಕತ್ತೆ. ತಿಮಿಂಗ್ಲ ಎಲ್ಲಿಗೆ ಹೋಗ್ತ ಅಲ್ಲೇ ಹಾಕ್ರ ಅವನಿಂದ.